ಮಣಿಪಾಲದ ಹೃದಯ ಭಾಗದಲ್ಲಿರುವ ಮಣ್ಣಪಳ್ಳ ಕೆರೆ ಒಂದು ಕಾಲದಲ್ಲಿ ಜೀವಜಲದ ಮೂಲವಾಗಿದ್ದ ಈ ಕೆರೆ ಇಂದು ಅಭಿವೃದ್ಧಿಯ ನಿರೀಕ್ಷೆಯಲ್ಲಿ ನಿಂತಿದೆ. ಈ ಕೆರೆಯನ್ನು ಪ್ರವಾಸಿ ತಾಣವಾಗಿ ಮತ್ತು ಪ್ರಮುಖ ಜಲಮೂಲವಾಗಿ ಅಭಿವೃದ್ಧಿಪಡಿಸುವ ಅಗತ್ಯ ತೀವ್ರವಾಗಿದೆ. ಕೆರೆಯ ಹೂಳೆತ್ತುವುದು, ವಾಕಿಂಗ್ ಟ್ರ್ಯಾಕ್ ವಿಸ್ತರಣೆ, ಮಕ್ಕಳಿಗೆ ಹಾಗೂ ಹಿರಿಯರಿಗೆ ಅನುಕೂಲವಾಗುವ ಮೂಲಸೌಕರ್ಯಗಳ ನಿರ್ಮಾಣ ಇವೆಲ್ಲವೂ ಯೋಜನೆಯ ಭಾಗವಾಗಬೇಕು ಎಂಬುದು ಸಾರ್ವಜನಿಕರ ಅಭಿಪ್ರಾಯ. ಆದರೆ ಸದ್ಯಕ್ಕೆ ಇಲ್ಲಿ ಯಾವುದೇ ಪ್ರಮುಖ ಅಭಿವೃದ್ಧಿ ಕಾಣಿಸುತ್ತಿಲ್ಲ. ಆಕ್ಚುಲ್ ಆಗಿ ಇಲ್ಲಿ ಬಂದ ಉದ್ದೇಶ ಎಂತ ಹೇಳಿದ್ರೆ ಮಕ್ಕಳಿಗೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಅಂತ ಹೇಳಿ ಬಂದದ್ದು. ಬಟ್ ಎಂತ ಆಗಿದೆ ಹೇಳಿದ್ರೆ ಜಸ್ಟ್ ಒಂದು ರೌಂಡ್ ಹಾಕಿ ಹೋಗುವಂಥದ್ದು ಇಲ್ಲಿ. ಯಾಕೆ ಹೇಳಿದ್ರೆ ಮಕ್ಕಳಿಗೆ ಆಕ್ಟಿವಿಟಿ ಬೇಸ್ಡ್ ಅಂತ ಏನು ಇಲ್ಲ ಇಲ್ಲಿ ಬರ್ಡ್ಸ್ ಮತ್ತೆ ಆನಿಮಲ್ ವಿಸಿಟರ್ಸ್ ನೋಡಿದ್ರೆ ಖಾಲಿ ಒಂದು 4-5 ಡಕ್ ಅದನ್ನ ಮಾತ್ರ ನೋಡ್ಬೋದು, ಮತ್ತೆ ಸ್ವ್ಯಾನ್ ಅಷ್ಟೇ, ಬೇರೆ ಎಂತ ಅನಿಮಲ್ಸ್ ಸಹ ಇಲ್ಲ. ಸೊ ಆಕ್ಚುಲ್ ಆಗಿ ಇಲ್ಲಿ ನೀರ್ ವೈಸ್ ನೋಡಿದ್ರೆ ತುಂಬಾ ಸ್ಪೇಷಿಯಸ್ ಆಗಿ ಇದೆ ವಾಟರ್. ಬೋಟಿಂಗಿಗೆ ಹೇಳಿದ ಜಾಗ, ಸೊ ಬೋಟಿಂಗ್ ಇಟ್ರೆ ಆಗ್ಬೋದು. ಮತ್ತೆ ತುಂಬಾ ಜಾಗ ಇರೋದ್ರಿಂದ ಮಕ್ಕಳಿಗೆ ಪ್ಲೇ ಏರಿಯಾ, ಆಕ್ಟಿವಿಟಿ ಬೇಸ್ಡ್ ಹಾಗೆಲ್ಲ ಮಾಡ್ಬೋದು. ಕೆರೆಯ ಸುತ್ತಮುತ್ತ ಸ್ವಚ್ಛತೆಯ ಕೊರತೆ ಕೂಡ ಸಾರ್ವಜನಿಕರ ಚಿಂತೆಗೂ ಕಾರಣವಾಗಿದೆ. ಮಣ್ಣಪಳ್ಳ ಕೆರೆ ಅಭಿವೃದ್ಧಿ ಕೇವಲ ಸೌಂದರ್ಯಕ್ಕಷ್ಟೇ ಸೀಮಿತವಾಗಬಾರದು. ಇದು ಪರಿಸರ ಸಂರಕ್ಷಣೆ, ಜಲ ಸಂರಕ್ಷಣೆ ಮತ್ತು ಪ್ರವಾಸೋದ್ಯಮಕ್ಕೆ ದಿಕ್ಕು ನೀಡುವ ಯೋಜನೆಯಾಗಬೇಕು ಎಂಬುದು ಸ್ಥಳೀಯರ ಒತ್ತಾಯ. ಇಲ್ಲಿ ಟ್ರೀಸ್ ಅಂತೂ ತುಂಬಾ ಇದೆ, ಆದ್ರೆ ಅದರ ನೇಮ್ಸ್ ಪರ್ಟಿಕ್ಯುಲರ್ ಆಗಿ ನೇಮ್ಸ್ ಗೊತ್ತಾಗುದಿಲ್ಲ. ಯಾಕೆ ಹೇಳಿದ್ರೆ ಎಲ್ಲ ನೋಡುವಾಗ ಸಿಮಿಲರ್ ಕಾಣ್ತದೆ, ಐಡೆಂಟಿಫೈ ಮಾಡ್ಲಿಕ್ಕೆ ಕಷ್ಟ. ಸೊ ಹಾಗಾಗಿ ಒಂದೊಂದು ಮರಕ್ಕೂ ಒಂದೊಂದು ನೇಮ್ ಬೋರ್ಡ್ ಅನ್ನ ಹಾಕಿದ್ರೆ, ಒಂದೊಂದು ಮರ ಅಂತ ಹೇಳಿ ಅಲ್ಲ, ಸಿಮಿಲರ್ ಟು ದಟ್ ಈವನ್ ನಂಬರ್ಸ್ ಸಹ ಕೊಡ್ಬೋದು. ಒಂದು ಹೆಸರು ಕೊಟ್ಟು ಆ ನಂಬರ್ ಅನ್ನ ಕೊಟ್ರೆ ಎಲ್ಲ ಟ್ರೀ ಅನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತದೆ. ಇದು ಇನ್ನೂ ಡೆವಲಪ್ ಆಗಿ ಮಕ್ಕಳಿಗೆ ಪ್ಲೇ ಏರಿಯಾ, ಆಕ್ಟಿವಿಟಿ ಬೇಸ್ಡ್, ಜನಗಳು ತುಂಬಾ ಜನ ಬರ್ತಾರೆ. ಮತ್ತೆ ವಾಕಿಂಗಿಗೆ ಫೆಸಿಲಿಟೀಸ್ ಅವೈಲೇಬಲ್, ಲೈಕ್ ವಾಕ್ ಮಾಡುವವರಿಗೆ, ಜಾಗಿಂಗ್ ಮಾಡುವವರಿಗೆ ಓಕೆ. ಕೆಲವರು ತುಂಬಾ ಇಂಟ್ರೆಸ್ಟ್ ಆಗಿ ಆಕ್ಟಿವಿಟಿಗೆ ಬರ್ತಾರೆ, ಅಲ್ಲ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ. ತುಂಬಾ ದೂರ ಹೋಗಿ ತುಂಬಾ ಹಣ ಸ್ಪೆಂಡ್ ಮಾಡೋದಕ್ಕಿಂತ ಇಲ್ಲಿ ಎಂಟ್ರಿ ಫೀಸ್ ಇಟ್ರು ಓಕೆ, ಜಸ್ಟ್ ಒಂದು 50 ಹಾಗೆಲ್ಲ ಇಟ್ರೆ ಎಂಟ್ರಿ ಫೀಸ್ ತಂದು ಮಕ್ಕಳನ್ನ ಇಲ್ಲೇ ಆಟಾಡಿಸಿ ಹೋಗುವಂತದ್ದು ಮಾಡಿದ್ರೆ ತುಂಬಾ ಒಳ್ಳೇದಂತ ನನ್ನ ಅಭಿಪ್ರಾಯ.